ಇಂದು ಕರ್ನಾಟಕ ರಾಜ್ಯ ರೈತ ಪರ್ವ ಸಂಘಟನೆ ವತಿಯಿಂದ ವಲಯ ಅರಣ್ಯಾಧಿಕಾರಿಗಳು ಗುಂಡ್ಲುಪೇಟೆ ಕಚೇರಿಗೆ ಭೇಟಿ ನೀಡಿ ದೇಸಿಪುರ ಗ್ರಾಮ ಹಾಗೂ ಸುತ್ತಮುತ್ತಲ ಗ್ರಾಮಗಳಲ್ಲಿ ಆನೆ ಹಾಗೂ ಹುಲಿಯನ್ನ ಪ್ರತ್ಯಕ್ಷವಾಗಿ ಕಂಡು ಜನರಲ್ಲಿ ಭಯ ಉಂಟು ಮಾಡಿರುವ ಬಗ್ಗೆ ಹಾಗೂ ಆನೆ ಸತತವಾಗಿ ರೈತರ ಜಮೀನುಗಳಲ್ಲಿ ಬಂದು ಬೆಳೆಗಳನ್ನು ನಾಶ ಮಾಡ್ತಾ ಇರುವುದನ್ನು ಕೂಡಲೇ ನಿಲ್ಲಿಸುವಂತೆ ಸಂಘಟನೆಯ ಪದಾಧಿಕಾರಿಗಳು ಕಚೇರಿಗೆ ಭೇಟಿ ನೀಡಿ ವಲಯ ಅರಣ್ಯಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಇದೇ ಸಂದರ್ಭದಲ್ಲಿ ಸಂಘದ ಸಂಸ್ಥಾಪಕ ಅಧ್ಯಕ್ಷರು ಶ್ರೀ ಅರುಣ್ ಕುಮಾರ್ ಅವರು, ಪ್ರಧಾನ ಕಾರ್ಯದರ್ಶಿ ಶ್ರೀ ಡಾಕ್ಟರ್ ಉಮಾಪತಿ, ರಾಜ್ಯ ಉಪಾಧ್ಯಕ್ಷರು ಹಾಗೂ ಕಾನೂನು ಸಲಹೆಗಾರರಾದ ಶ್ರೀ ಸತೀಶ್ ಕುಮಾರ್ ಅವರು, ಚಾಮರಾಜನಗರ ಜಿಲ್ಲಾ ಅಧ್ಯಕ್ಷರಾದ ಶ್ರೀ ಸೋಮಣ್ಣ ಅವರು, ಮೈಸೂರು ಜಿಲ್ಲಾಧ್ಯಕ್ಷರಾದ ಶ್ರೀ ಅಬ್ದುಲ್ ಶುಕೂರ್ ಅವರು, ನಂಜನಗೂಡು ತಾಲೂಕು ಅಧ್ಯಕ್ಷರಾದ ಶ್ರೀ ಕೃಷ್ಣ ನಾಯಕ್ ಹಾಗೂ ಪದಾಧಿಕಾರಿಗಳು ಭಾಗವಹಿಸಿದ್ರು ಹಾಗೂ ಪದಾಧಿಕಾರಿಗಳು ಇದೇ ಸಂದರ್ಭದಲ್ಲಿ ಹಾಜರಿದ್ದರು. ನಮ್ಮ ಓಂಕಾರ್ ಅರಣ್ಯ ವಲಯಾಧಿಕಾರಿಗಳಿಗೆ ಕೆಲವು ಬೇಡಿಕೆಗಳನ್ನ ಕೇಳ್ಕೊಳ್ಳೋದಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ. ನಾವು ದೇಶಿಪುರ ಗ್ರಾಮದಿಂದ ಬಂದು ಇಲ್ಲಿ ತುಂಬಾ ಕಾಡು ಪ್ರಾಣಿಗಳ ಹಾವಳಿ ಜಾಸ್ತಿ ಆಗಿದೆ. ಅದರಿಂದಾಗಿ ಆನೆಯನ್ನ ತಕ್ಷಣಕ್ಕೆ ಹಿಡಿಬೇಕು. ಈಗ ಅದರ ಬಗ್ಗೆ ಒಂದು ಕ್ರಮ ಕೈಗೊಳ್ಳಬೇಕು ಹಾಗೂ ರೈಲ್ವೆ ಕಂಬಿಗಳನ್ನ ನಮಗೆ ಜೋಡಿಸಿ ಕಾಡು ಪ್ರಾಣಿಗಳು ಯಾವುದೂ ಕೂಡ ನಮ್ಮ ಜಮೀನುಗಳಿಗೆ ಬಂದು ಹಾವಳಿ ಮಾಡಬಾರದ ರೀತಿ ನಮಗೆ ಪರಿಹಾರವನ್ನ ಕೊಡಿ ಅಂತ ಒಂದು ರಿಕ್ವೆಸ್ಟ್ ಕೇಳ್ತಾ ಇದ್ದೀವಿ. ಹಾಗೆ ಕಾಡು ಪ್ರಾಣಿಗಳಿಂದ ದಾಳಿಗಾದಂಥ ರೈತರಿಗೆ ಅವರವ್ರ ಕಚೇರಿಗಳಿಗೆ ಇಲ್ಲಿಂದ ಇಲ್ಲಿಂದ ಬಾ ಅಂತ ಅಲ್ದಾಡಿಸ್ತಾನೆ, ತಕ್ಷಣಕ್ಕೆ ಪರಿಹಾರ ಕೊಡಬೇಕು ಅಂತಂತ ನಾವು ಕೇಳ್ಕೊಳ್ಳೋದಕ್ಕೂ ಒಂದು ರಿಕ್ವೆಸ್ಟ್ ಲೆಟರ್ ಕೊಡೋದಕ್ಕೆ ಬಂದಿದ್ದೀವಿ. ಧನ್ಯವಾದಗಳು ಸರ್. ಕಳೆದ ವಾರ ನಾವು ನಮ್ಮ ರಾಜ್ಯ ಸಮಿತಿಯವರು ಹೋಗಿದ್ದೇವೆ ಸರ್. ಎಲ್ಲರೂ ನೋಡಿದ್ವು, ಹುಲಿ ಜಾಸ್ತಿ ಸ್ವಲ್ಪ ಕಾಣಿಸ್ಕೊಳ್ತದೆ, ಕೆಲವು ಪ್ರಾಣಿಗಳಿಗೆಲ್ಲ ನಾಲ್ಕು ಪ್ರಾಣಿಗಳು ಸರ್. ಏನು ಬೇಡ, ಪರವಾಗಿಲ್ಲ, ಬೇಡ ಸರ್. ನೀವು ನಮ್ಗೆ ಅದೇ ಬಿರಿಯಾನಿ ತಿನ್ನಂಗೆ ನಮ್ಮ ರೈತರಿಗೆ ಸರಿ. ನಾವು ಹೋಗಿದ್ದೇವೆ ಸರ್. ಸಾಕು ಪ್ರಾಣಿಗಳಿಗೆಲ್ಲ ಹೇಳ್ಕೊಂಡೋಗಿದೆ ಮರಿಗಳನ್ನ. ನಿನ್ನೆ ಆಗಿದೆ, ಸ್ವಲ್ಪ ರೈತರ ಆನೆನ ಕಾಯ ಸಿಸ್ಟಮೇ ಇಲ್ಲ.